ದೇವ ಮಾರುತೇಶ್ವರ, ಏನಪ್ಪಾ ಇನ್ನು ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ವೇ? ಯಾಕೆ ಬಡವರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟು ನಮ್ಮನ್ನ ಕಂಡು ಸಂತೋಷ ಪಡ್ತಾ ಇದೆಯೇನು? ಬಾಳಿನಲ್ಲಿ ನಡೆಬಾರದ ಘಟನೆ ನಡೆದು ಹೆಣ್ಣಿನ ಮಾನವೇ ದೊಡ್ಡದನ್ಬೇಕಾದ್ರೆ ಅದನ್ನೇ ಕಳೆದುಕೊಂಡು ಕಲ್ಲು ಬಂಡೆ ಕಲ್ಲು ಗೊಂಬೆಯಂತೆ ಬದುಕಬೇಕಾಗಿದೆ ಈ ನನ್ನ ಜೀವನ. ದೇವ, ಈ ಕಷ್ಟ ಕಾರ್ಪಣ್ಯಗಳಿಗೆ ಕೊನೆ ಇಲ್ವೇ? ಕಾಪಾಡು ಮಾರುತೇಶ್ವರ, ಕಾಪಾಡು. ಪಾರ್ವತಿ, ಹಾಲು ಕುಡಿಯುವ ಹಸುಳೆಯನ್ನ ಮಸುಳೆಯ ಬಾಯಿಗೆ, ಹಾಲು ಕುಡಿಯುವ ಹಸುಳೆಯನ್ನ ಮಸುಳೆಯ ಬಾಯಿಗೆ ನೂಕಿದಂತಾಯಿತು ಪಾರು. ಒಟ್ಟಿನಲ್ಲಿ ನಮ್ಮ ಬಾಳು ಎಲ್ಲವೂ ನುಚ್ಚು ನೂರಾಯಿತು ಪಾರು. ಏನು ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ದುಃಖ? ಯಾಕೆ ಕಣ್ತುಂಬ ಕಂಬನಿಯ ನೀರು? ಏನಾಯ್ತು ಅಂತ ಹೇಳ್ರಿ. ಅದೇನಂತ ಹೇಳಲಿ ಪಾರ್ವತಿ, ಅದೇನಂತ ಹೇಳಲಿ? ಗುಡಿಸಲಾಕಾರದ ಬಡಿವೆ ಸುಟ್ಟು ಭಸ್ಮವಾಯಿತೆಂದರೆ, ಜೋಡೆತ್ತುಗಳಾದ ಪ್ರಾಣಕ್ಕಿಂತ ಹೆಚ್ಚು ಸಾಕಿದ ಎತ್ತುಗಳೇ ಸತ್ತು ಹೋದವಂದರೆ ಇನ್ನೆಲ್ಲಿದೆ ಶಾಂತಿ? ಅಯ್ಯೋ ಸಂಗಮೇಶ್ವರ, ಮುಖ ಪ್ರಾಣಿಗಳ ಬಲಿಯನ್ನ ತೆಗೆದುಕೊಳ್ಳುವ ಬದಲು ಈ ಶಿವಲಿಂಗನ ಪ್ರಾಣವನ್ನಾದರೂ ಕೇಳಿದ್ದರೆ ಕೊಟ್ಟು ಬಿಡುತ್ತಿದ್ದೆ ತಂದೆ, ಕೊಟ್ಟು ಬಿಡುತ್ತಿದ್ದೆ. ದೇವ, ಬಡವರ ಒಡಲಿಗೆ ಬೆಂಕಿ ಇಟ್ಟು ನೀನು ನಗ್ತಾ ಇದ್ದೇನು? ಈಗಲಾದ್ರೂ ನೆಮ್ಮದಿ ಆಯ್ತೆ ನಿನ್ನ ಮನಸ್ಸಿಗೆ? ಈಗಲಾದ್ರೂ ಸಮಾಧಾನವಾಯ್ತೇನಪ್ಪ ನಿನ್ನ ಮನಸ್ಸಿಗೆ? ಪಾರ್ವತಿ, ಕಾಲು ಕಾಲಕ್ಕೆ ಲಂಕಾ ಪಟ್ಟಣವೇ ಸುಟ್ಟು ಹೋಗಿತ್ತು ಎಂದು ಕೇಳಿದ್ದೆ. ಆದರೆ ಲಂಕಾಸೂರನಂತ ರಾವಣ ರಂಗಗೌಡ ನಮ್ಮೂರಲ್ಲಿರುವಾಗ ಯಾರ ಮನಸ್ಸಿಗೂ ಶಾಂತಿ ಇಲ್ಲ, ಶಾಂತಿ ಇಲ್ಲ. ಧರ್ಮವೇ ಗೆಲ್ಲುವುದು, ನ್ಯಾಯವೇ ಉಳಿಯುವುದು ಎನ್ನುವುದ ರೀತಿ ಬಾಳಿನಲಿ, ನನ್ನ ಬಾಳಿನಲಿ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಆ ರಂಗೇಗೌಡ ಮನುಷ್ಯನಲ್ಲ ರೀ, ರಾಕ್ಷಸ. ಅವನು ಅಂತ ಸಾವನ್ನ ಕಾಣಲ್ಲ, ಸಾಯೋ ಸಮಯದಲ್ಲಿ ಹುಳ ಬಿದ್ದು ಸಾಯ್ತಾನೆ. ಇದು ಇದು ಈ ಪತಿವ್ರತೆ ಗರತಿಯ ಶಾಪ ಪಾಪಿಗೆ. ಹಾಲು ಕುಡಿಯುವ ಸುಳೆಯನ್ನ ಮಸುಳೆಯ ಬಾಯಿಗೆ ನೂಕಿದಂತಾಯಿತು ಪಾರ್ವತಿ. ನಮ್ಮ ಬಾಳು ಪಾರ್ವತಿ, ಎತ್ತುಗಳಿಗೆ ಎಲ್ಲಿಂದ ಮೇವು ತರುವನು ಪಾರ್ವತಿ? ಅವುಗಳಿಗೆ ಎಲ್ಲಿಂದ ಮೇಸಲು ಹೋಗೋಣ? ನೀವು ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಸಂಕಟ ಬಂದಾಗ ವೆಂಕಟರಮಣ ಅಂತೆ ಆ ಭಗವಂತ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನ್ರಿ. ಪಾರ್ವತಿ, ಬಡವರ ಸಿಟ್ಟು ದವಡಿಗೆ ಮೂಲೆಂಬಂತಾಗಿದೆ. ಇನ್ನಾದರೂ ದೇವ ನಮ್ಮ ಮೇಲೆ ಕರುಣೆಯನ್ನು ತೋರಿಸಬಾರದೆ? ಇಲ್ಲೋಡಿ, ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಕಷ್ಟ ಬಂತು ಅಂತ ಯಾವ ಕೆಟ್ಟ ನಿರ್ಧಾರಕ್ಕೂ ಬರಬೇಡಿ. ಗೆಲ್ಲಲೇಬೇಕು ಒಂದು ದಿನ, ಗೆದ್ದೇ ಗೆಲ್ಲುವುದು ಒಳ್ಳೆಯತನ. ಘಾತವಾಯ್ತಣ್ಣ, ಘಾತವಾಯ್ತು. ಈ ನಮ್ಮನಿಗೆ ಉರಿದು ಹೋಯ್ತಣ್ಣ, ಉರಿದು ಹೋಯ್ತು. ಶ್ರೀರಾಮ, ಏನಾಯ್ತಪ್ಪ, ಏನಾಯ್ತು? ಕಣ್ಣೀರಿನ ಕಡಲವನ್ನೇ ಹರಿಸುತ್ತಿರುವಿಯಲ್ಲ. ಆದರೂ ಪ್ರಸಂಗವಾದರೂ ಏನಾಯ್ತಪ್ಪ, ಏನಾಯ್ತು? ಏನಂತ ಹೇಳಲಿಲ್ಲ, ಯಾವ ಬಾಯಲ್ಲಿ ಹೇಳಲಿಲ್ಲ. ಯಾರೋ ನರಹಂತಕರು ನಮ್ಮ ಜೀವನಕ್ಕೆ ಆಧಾರವಾದ ದೊಡ್ಡ
ಅಯ್ಯೋ ಅಯ್ಯೋ ಭಗವಂತ, ಈಗಲಾದ್ರೂ ತೃಪ್ತಿ ಆಯ್ತು ನಿನ್ನ ಮನಸ್ಸಿಗೆ? ಯಾಕೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಟ್ಟು ನಮ್ಮನ್ನ ಗೋಳಾಡಿಸ್ತಾ ಇದೆಯಾ ತಂದೆ, ಗೋಳಾಡಿಸ್ತಾ ಇದೀಯ? ಸಮಾಧಾನ ಮಾಡಿಕೊಳ್ಳಿ ಅತ್ತಿಗೆ, ಸಮಾಧಾನ ಮಾಡಿಕೊಳ್ಳಿ. ಅಣ್ಣ, ನಮ್ಮ ಹೊಲಗಳನ್ನು ಅರಗಿಸಿ ನಮ್ಮ ಬಡಿವಿಗೆ ಬೆಂಕಿ ಹಚ್ಚಿ ನಮ್ಮ ಹುಲಿ ಅಂತ ದೋಳಿ ಎತ್ತುಗಳು ಸಾಯ್ದ ಕ್ರೂರಿಗೌಡನ ಸಂಹಾರ ಮಾಡುವ ತಕ್ಕ ಮನಶ್ಶಾಂತಿ ಇಲ್ಲ, ಮನಶ್ಶಾಂತಿ ಇಲ್ಲ. ಶಾಂತನಾಗಪ್ಪ ಸೋದರ, ಶಾಂತನಾಗು. ಅಂತ ರಾಜಕಾರಣಿಗಳಿಗೆ ತಕ್ಕ ಉತ್ತರ ಕೊಟ್ಟೇ ಕೊಡಬೇಕು. ಆದ್ರೆ ಅವತ್ತು ಅವನಿಗೆ ಚೇಟಿಯಿಂದ ಹೊಡೆದ ಏಟಿಗೆ ಆ ರಂಗೇಗೌಡನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇವತ್ತು ಈ ಊರಲ್ಲಿ ಹತ್ತು ಮೀರಿ ಮೆರೆಯುತ್ತಿದ್ದಾನೆ ಮಗನ. ಮೈದುನ, ಹೀಗೆಲ್ಲ ನಡೆಯುತ್ತಲ್ಲ ಅಂತ ಅನಾಹುತಕ್ಕೆ ಕೈ ಹಾಕಬೇಡಪ್ಪ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತಡೆದುಕೊಳ್ಳೋ ಶಕ್ತಿ ನಮಗಿಲ್ಲ ಕಣೋ, ನಮಗಿಲ್ಲ. ರಾಜಕೀಯದ ಕುದುರೆ ಎತ್ತಿ ರಂಗಿನಾಟ ಆಡುತ್ತಿರುವ ರಂಗೇಗೌಡ, ಕೆಟ್ಟ ಕೆಲಸ ಮಾಡುವ ನಿನ್ನ ಹುಟ್ಟಡಗಿಸಿ ಈ ನಟ್ಟಡ ರಾತ್ರಿಯಲ್ಲಿನ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಪುಂಡ ಪರಶುರಾಮನೇ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ, ನಿಮಗೆ ಗೊತ್ತಿದ್ದಾನೆ ಪ್ರೀತಿ ಮಾಡಿದೆ. ಸಮಯ ಕೈ ಮೀರಿ ಹೋಯಿತೆಂದು ಮದುವೆಯಾಗಿ ಬಂದೆ ಅಣ್ಣ. ಮೇಲೇಳು ಸೋದರ, ನನಗೆ ಒಂದು ಮಾತು ಹೇಳಿದ್ದರೆ ನಾನು ಇಲ್ಲ ಅನ್ನುತ್ತಿದ್ದೇನು. ಈ ರೀತಿ ಕದ್ದು ಮುಚ್ಚಿ ಮದುವೆಯಾಗಿ ಬಂದು ನನ್ನ ಮನೆತನದ ಮರ್ಯಾದೆಯನ್ನು ಕಳೆದಿಯಲ್ಲೋ. ಹೋಗಿ ಬಿಡು. ಇವಳು ಯಾರು? ಇವಳು ಆ ರಂಗೇಗೌಡನ ತಂಗಿ ರೇವತಿ ಅಂತ. ಇವರಣ್ಣ ಬಹಳ ಕೆಟ್ಟ ಇರಬಹುದು, ಆದರೆ ಇವಳು ಮಾತ್ರ ಅಪ್ಪಟ ಬಂಗಾರನ ಬಂಗಾರ. ಸೋದರ, ಮನೆಗೆ ಮಾರಿಯನ್ನು ಕರೆದುಕೊಂಡು ಬಾರೋ ಎಂದರೆ ಹೆಮ್ಮಾರಿಯನ್ನು ಕರೆದುಕೊಂಡು ಬಂದಿಯಲ್ಲ. ಇವಳ ತಂದೆ ರಂಗೇಗೌಡನ ವಿರುದ್ಧ ನಾವು ಸಮರ ಸಾರಲು ಹೊರಟಿದ್ದರೆ ನೀನು ಅದೇ ಮನೆಯ ನಾಯಿಯನ್ನು ನಮ್ಮ ಮನೆಗೆ ಕರೆದು ತಂದೀಯಾ ಸೋದರ? ಪದ ಸಾದ ಪಗರೆ. ಏನ್ ಮಾವ, ಶ್ರೀರಾಮ ಮಾವ, ಶಾಕ್ ಆಯ್ತಾ? ಶಾಕ್ ಆಗ್ಬೇಕು ಅಂತ ತಾನೇ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು. ಈ ಮನೆ ಸೊಸೆಯಾಗಿ ಬಂದಿದ್ದು ನಿಮಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ಏ ಮಾಯದ ಜಿಂಕೆ, ನಮ್ಮೆಲ್ಲರ ಮನಸ್ಸು ಕೆಡಿಸಿ ನಮ್ಮ ಮನೆ ಹಾಳು ಮಾಡಿ ಮನೆಯನ್ನು ಬಂದಂತೆ ಕಾಣುತ್ತದೆ. ಅದೆಂದಿಗೂ ಸಾಧ್ಯವಿಲ್ಲ ತಿಳಿ. ಏನ್ರಿದು, ಇವರಿಷ್ಟೆಲ್ಲ ಮಾತಾಡಿದ್ರು ನೀವು ಹಾಗೆ ನಿಂತಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತಾ ಇಲ್ವೇನು? ಸ್ವಲ್ಪ ಮಾತಾಡಿಪ್ಪ. ಮಾಡಬೇಡ ಅಣ್ಣ. ಏನೋ ಪ್ಲಾನ್ ಗೀನು ಅಂತ ಏನೋ ಮಾತನಾಡುತ್ತಿರುವಿರಲ್ಲ, ಅದು ಒಂದು ನನಗೆ ತಿಳಿಯದಾಗಿದೆ. ಏನಂತ ನನಗೆ ಸ್ವಲ್ಪ ಬಿಡಿಸಿ ಹೇಳಿ. ಇವರನ್ನ ಕೆಟ್ಟವಳೇ ಇರಬಹುದು, ಆದರೆ ಇವಳು ಮಾತ್ರ ಅಪ್ಪಟ ಬಂಗಾರನ, ಏನು ಅರಿಯದ ಮುಗ್ಧೆ. ಒಂದಲ್ಲ ಒಂದು ದಿನ ಅಮೃತ ಕೂಡ ವಿಷವಾಗುವುದು. ಸೋದರ, ಇವರಪ್ಪ ನಮ್ಮ ಬಣಿವಿಗೆ ಬೆಂಕಿ ಹಚ್ಚಿ ನಮ್ಮ ಹೊಲಗಳನ್ನು ಹರಗಿಸಿದ್ದಾನೆ. ಇಷ್ಟಾದರೂ ನಮ್ಮ ವೈರ್ಯ ಮನೆತನದ ಹೆಣ್ಣ ಬೇಕಾಯ್ತೇನೋ ನಿನಗೆ? ಏನು ಎಷ್ಟು ಸೊಕ್ಕು ಬಂದಿದೆ ನಿನಗೆ? ನೋಡು, ಈ ರೀತಿ ಮಾತಾಡ್ತಾ ನಿಂತ್ರೆ ಒಂದು ಕ್ಷಣ ನೀನ್ ಈ ಮನೇಲಿರಲ್ಲ, ಒದ್ದು ಆಚೆ ಹಾಕ್ತೀನಿ. ಇದೇನಮ್ಮ ನಿನ್ನ ಬಾಯಿಂದ ಇಂತಹ ಮಾತು? ಹಾಗೆಲ್ಲ ಮಾತಾಡಬೇಡ ತಾಯಿ. ಮೈದುನ, ಅವಳು ಹೇಳಿದ ಹಾಗೆ ನೀನು ನಮ್ಮ ಮನೆಯಿಂದ ಹೊರ ಹಾಕ್ತೀಯೇನೋ? ಬಾಯಿ ಮುಚ್ಚೆ ಸೋಗಲಾಡಿ.
ನೀನು ಹೇಗೆ ಈ ಮನೆಗೆ ಸೊಸೆಯಾಗಿ ಬಂದೆವು ಅದೇ ರೀತಿ ನಾನು ಸೊಸೆಯಾಗಿ ಬಂದಿರುವೆ. ನನಗೆ ಅತ್ತೆ ಆಗ್ಬೇಡ. ರೇವತಿ, ಹಾಗೆಲ್ಲ ಮಾತಾಡಬೇಡಮ್ಮ. ನೋಡು, ಈ ಮನೆಯ ಸೊಸೆಯಾದ ನಿನಗೆ ಸೊಸೆಯ ಸ್ಥಾನ ಸಿಕ್ಕೇ ಸಿಗುತ್ತೆ. ನಮ್ಮನ್ನ ಮನೆಯಿಂದ ಹೊರ ಹಾಕ್ಬೇಡ ಅಂತ ಹೇಳಪ್ಪ. ಎಲ್ಲಿಗೆ ಹೋಗುದು, ಹೇಗೆ ಬದುಕೋದು? ಅತ್ತಿಗೆ, ನೀವು 25 ವರ್ಷ ಅಡಿಗೆ ಮಾಡಿ ಉಣಿಸಿದರೆ ಇನ್ನು 75 ವರ್ಷ ಮುತ್ತು ಕೊಟ್ಟು ತುತ್ತು ಮಾಡಿ ಉಣಿಸುವಳು ಈ ನನ್ನ ಡಾರ್ಲಿಂಗ್. ನಿಮಗೆ ಈ ಮನೆಯಲ್ಲಿ ಇರುವ ಯೋಗ್ಯತೆ ಇದ್ದರೆ ಇರಿ, ಇಲ್ಲವಾದರೆ ಈ ಕ್ಷಣನೇ ಈ ಮನೆ ಬಿಟ್ಟು ತೊಲಗಬಹುದು. ಪಾರ್ವತಿ, ನೋಡಿದೆಯಾ ಈ ಸೋದರನ ಒಂದು ಕಥೆಯಲ್ಲ? ಮಾಯದ ಹೆಣ್ಣಿನ ಬೆನ್ನತ್ತಿ ನಾಯಿಗಿಂತ ಕೀಳಾಗಿದೆ ಇವನ ಬಾಳು. ಅವತ್ತು ಸಣ್ಣ ನನ್ನ ಮನೆಗೆ ನಾನು ಆಸ್ತಿಯನ್ನು ಬರೆದು ಕೊಡುತ್ತೇನೆ ಎಂದಾಗ ಸಣ್ಣ ಮಗನ ಹೆಸರಿಗೆ ಬರೆದು ಕೊಟ್ಟೆ. ನೋಡು ಪಾರ್ವತಿ, ಈಗ ನಮ್ಮನ್ನೇ ಮನೆ ಬಿಟ್ಟು ಹೊರಗೆ ಹಾಕುವ ನೀಚ ಕೆಲಸಕ್ಕೆ ಇಳಿದಿದ್ದಾನೆ. ಏನ್ರಿದು? ನೀವು ಸುಮ್ಮನೆ ಇದ್ದಿದ್ದ ನೋಡ್ತಾ ಇದ್ರೆ ನಿಮಗೆ ನಿಮ್ಮ ಅಣ್ಣ ಅತ್ತಿಗೆ ಹೆಚ್ಚಾಗಿದ್ದಾರೆ ಅಂತ ಕಾಣುತ್ತೆ. ಹಾಗಿದ್ದ ಮೇಲೆ ನಾನೇಗೆ ಈ ದರಿದ್ರ ಮನೆಯಲ್ಲಿ ಇರಬೇಕು? ಹಾಳಾಗಿ ಹೋಗ್ತೀನಿ. ನೆಲ್ಲು ರೇವತಿ, ಈ ಜೀವನದಲ್ಲಿ ನಿನಗೆ ಹುಚ್ಚಿನಿದೆ. ನಿನಗೆ ಆ ಸ್ಥಾನವನ್ನು ನಾನು ಯಾವತ್ತೋ ಕೊಟ್ಟಿದ್ದೇನೆ. ಆಗ ಮಾಡ್ಬೇಡ ಡಾರ್ಲಿಂಗ್. ಹಾ ಹಾ ಹಾ, ನಿಮ್ಗೆ ನಾನ್ ಬೇಕಾದ್ರೆ 1 ನಿಮಿಷದಲ್ಲಿ ಇವ್ರನ್ನ ಹೊರಗೆ ಹಾಕಿ. ಅಣ್ಣ ಅತ್ತಿಗೆ, ನೀವು ಇದೇ ಕ್ಷಣದಿಂದ ಈ ಮನೆ ಬಿಟ್ಟು ತೊಲಗಿ. ಯಾಕೆ ಅಂದ್ರೆ ಈ ಮನೆಯಲ್ಲಿ ನಂದು ಇವತ್ತು ಫಸ್ಟ್ ನೈಟ್ ಇದೆ. ಇದನ್ನ ಹಾಗನ್ಬೇಡ್ವೋ ಸ್ವಾಮಿ? ಏ ಹೋಗಿ. ಬೇಡ. ದೇವರ ಮುಂದೆ ಕಿರುನಗೆಯಮ್ಮ, ಜ್ಯೋತಿಯ ಬೆಳಗಮ್ಮ, ಮಣಿಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ, ಮಣಿಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ. ಹಾಡುವ ಕೊರಳು ಕೋಗಿಲೆದಾಯ್ತು, ಆಡುವ ಅಂದ ನವಿಲಿನದಾಯ್ತು. ಹಾಡುವ ಕೊರಳು ಕೋಗಿಲೆದಾಯ್ತು, ಆಡುವ ಅಂದ ನವಿಲಿನದಾಯ್ತು. ಈ ಸಂಸಾರವು ಸುಖ ಸಾಗರವು, ಈ ಸಂಸಾರವು ಸುಖ ಸಾಗರವು, ಎನಿಸುವ ಭಾಗ್ಯವು ನಿಮ್ಮದಾಗಿರಲಿ ಮನೆಯೇ. ಬನ್ರಿ, ಇವತ್ತು ನಾವಿಬ್ರು ಹಾಯಾಗಿರೋಣ. ಡಾರ್ಲಿಂಗ್, ಇಷ್ಟೆಲ್ಲ ಧೈರ್ಯ ಬಂದಿದ್ದು ನಿನ್ನಿಂದ, ನಿನ್ನ ಪ್ರೀತಿ ಮಾಡಿದ ಕ್ಷಣದಿಂದ ಕಣೆ. ಯಾವರಂತೂ ಮನೆ ಬಿಟ್ಟು ಹೋಗಾಯ್ತು. ಇನ್ನು ನಂದು ನಿಂದು ಮುಂದೆ ಡಾರ್ಲಿಂಗ್. ಮುಂದೆ ಒಳಗಡೆ ಬನ್ನಿ, ಎಲ್ಲ ಹೇಳ್ತೀನಿ. ಆಹಾ, ಇವತ್ತು ಈ ಮನೆಯಲ್ಲಿ ಫಸ್ಟ್ ನೈಟ್ ಅಲ್ಲಿ ಡೇ ಅಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಆಡೋಣ. ನೀನು ಒಪ್ಪಿದರೆ ಡಾರ್ಲಿಂಗ್, ಈಗಲೇ ರೆಡಿ. ಸಮಯ ತುಂಬಾ ಆಗಿದೆ, ಬನ್ನಿ. ಬನ್ನಿ.
ರಂಗೇಗೌಡನ ಚಾಣಕ್ಯನ ಕುತಂತ್ರಕ್ಕೆ ಕುತಂತ್ರತನದಿಂದ ಶಿವಲಿಂಗನ ಸಂಸಾರ ಸ್ವತಂತ್ರವಾಗಿ ಬೇರ್ಪಡಿಸಿದೆ. ಪಾರ್ವತಿ, ನನಗೆ ಚುಚ್ಚು ಮಾತನಾಡಿದ ನಿನ್ನ ಕೆನ್ನೆಯನ್ನು ಕತ್ತದೆ ಬಿಡಲಾರೆ. ಗೌಡ್ರ ಈಕೆನ ಎಟ್ಟಕ ಹಾಕೋತ ಕೂತ್ರು ಮತ್ತು ಕಸರು ಕೊಂದ ಬಂದ ಬಿಟ್ರಿ ದಣ್ಯಾರ. ಏನು ಗರತಿ ಪಟ್ಟದ ಗರ್ವ ಕಳೆದರು ಇನ್ನೂ ಸೊಕ್ಕು ಕಡಿಮೆ ಆಗಿಲ್ಲ. ಮತ್ತು ಬಂದ ಬಿಟ್ರಿಲ್ರಿ ಕಸರು ಕೊಂದ ದಣ್ಯಾರ. ಏಯ್, ಮನಸಾರೆ ಒಪ್ಪಿ ನಿನ್ನ ಪಲಂಗ ಏರೋಕೆ ನೀ ನನಗೆ ತಾಳಿ ಕಟ್ಟಿದ ಗಂಡನಲ್ಲ ಕಣೋ. ಗಂಡನೇ ಎಂಬ ಹೆಸರಿನಿಂದ ಸಾಕಷ್ಟು ಸ್ವಾಭಿಮಾನ ತುಂಬಿಕೊಂಡರು ನನ್ನ ತಾಳಿ ಕಟ್ಟಿದ ಗಂಡನ ಆರಾಧನೆ ಮಾಡು ಸತಿ ಸಾಧ್ವಿ ಶಿರೋಮಣಿ. ನಿನ್ನ ಗಂಡನಲ್ಲವೇ ನಿನ್ನ ಪಾಲಿನ ಮೆಂಡ. ಗೌಡ, ನೀನು ಮಾಡ್ತಿರುವ ಈ ಹೇಯ ಕೃತ್ಯ ನನ್ನ ಮೈದುನ ಶ್ರೀರಾಮನಿಗೆ ಗೊತ್ತಿದ್ದೆ ಆದ್ರೆ ನಿನ್ನ ರುಂಡವನ್ನ ತುಂಡ ಕತ್ತರಿಸಿ ಕ್ಷಣದಲ್ಲಿ ನನ್ನ ಕಾಲಡಿಯಲ್ಲಿ ಹಾಕ್ತಾನೆ ಕಣೋ, ಎಚ್ಚರ ಇರಲಿ. ಪಾರ್ವತಿ, ನಿನ್ನ ಶ್ರೀರಾಮನ ನಿರ್ನಾಮಕ್ಕಾಗಿ ವಿಧಿ ಲಿಖಿತ ಬರೆದಾಯಿತು. ನನ್ನ ಶ್ರೀರಾಮ ನೀನಂದುಕೊಂಡ ಹಾಗೆ ಬೋನ್ನಲ್ಲಿ ಬಿಡೋ ಹುಲಿಯಲ್ಲ ಕಣೋ. ಈ ಗಂಧದ ನಾಡಿನಲ್ಲಿ ಗರ್ಜಿಸಿದ ಹುಲಿ ಪುಂಡ ರಾಜ ನನ್ನ ಮೈದುನ ಶ್ರೀರಾಮ. ಹುಲಿ ನಿನ್ನ ಶ್ರೀರಾಮನ ಬೇಟಕ್ಕೂ ನನ್ನ 2 ಸಿಂಹದ ಮರಿಗಳನ್ನು ಬಿಟ್ಟಿದ್ದಾನೆ. ಅವ್ರನ್ನ ಅಡ್ಡಡ್ಡ ಊಟದ ಕಡ್ಯಾಕ ಅವ್ರೆಲ್ಲ ಪ್ಲಾನ್ ಮಾಡಿದ್ದಾರೆ. ಲೇ ಹಳ ಕಲ್ಕ ಹರಾಮ್ ಕೋರ್ ನನ್ನ ಮಕ್ಕಳ್ರ, ನಮ್ಮ ಅತ್ತಿಗೆ ಸೀರೆ ಸೆರಗಾಕಿದ ನಿಮ್ಮ ಕೈಗಳನ್ನು ಕತ್ತರಿಸಿ ನಿಮ್ಮ ಕಾಮಾಂಧವಾದ ನಿಮ್ಮ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುವೆ. ಏ ಪಾರ್ವತಿ, ನಿನ್ನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಸೀರೆ ಬಿಡ್ತಾನಂದ್ರ ಶ್ರೀರಾಮ ಬಂದು ಮಾನ ಉಳಿಸಿ ಬುದ್ಧನ ತರ ಬೋಧನೆ ಮಾಡ್ತಾ ಇದ್ದಾನೆ. ಅಲ್ರಿ ಗೌಡ್ರ, ಶ್ರೀರಾಮ ದೇವ್ರಾದ್ರು ಸೀತಾನ್ ಕರ್ಕೊಂಡು ಬರ್ತಾನೆ ಅಂತೇಳಿ ಆ ಹನುಮಂತನ ಲಂಕೆಗೆ ಯಾಕೆ ಕಳಿಸಿದ? ಹನುಮಂತನ ಶಕ್ತಿ ಎಂತಾದು ಐತಂತ ವಾಯುಪುತ್ರನನ್ನು ಲಂಕಾಕ್ಕೆ ಕಳಿಸಿದ. ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡು ಇಡೀ ಲಂಕ ಪಟ್ಟಣವನ್ನು ಭಸ್ಮ ಮಾಡಿದ ವೀರ ಆಂಜನೇಯ ಮಾರುತಿ ಹನುಮಂತ. ಏ ಶ್ರೀರಾಮ್, ನಿಮ್ಮ ಕಣಿಕೆಗೆ ಬನಿ ಬೆಂಕಿ ಹಚ್ಚಿ ಬೂದಿ ಮಾಡಿದ ಈ ಭೂಪ ಚಕ್ರವರ್ತಿ ನಿನ್ನ ಭಕ್ಷ ಮಾಡಿದ ನರಭಕ್ಷಕ ಈ ಚಕ್ರವರ್ತಿ ಶರಣಾಗದೆ ಹಣ ಕೊಡು. ಲೇ ಚಕ್ರವರ್ತಿ, ಈ ಶ್ರೀರಾಮನನ್ನು ನಿರ್ನಾಮ ಮಾಡಲು ತಾಯಿ ಗರ್ಭದಿಂದ ಹೊರಗೆ ಬರುವಾಗ ಆ ಬ್ರಹ್ಮನಿಂದ ಬರಿಸಿಕೊಂಡು ಬರಬೇಕು. ನಿನ್ನ ಚಕ್ರ ಹೂವ ಭೇದಿಸದ ಸಾಯಲು ನಾನೇನು ಅರ್ಜುನನ ಮಗ ಅಭಿಮನ್ಯು ಅಲ್ಲ, ಪುಂಡ ಪರಶುರಾಮ. ಲೇ ನಾಸ್ತಿಕ ಶ್ರೀರಾಮ್,
ಬಾಯಿಗೆ ಬಂದಂತೆ ಬೊಗಳಿದರಲ್ಲೇ ನಿನ್ನ ಅಡ್ಡಡ್ಡ ಕತ್ತರಿಸಿ ನಮ್ಮ ನಾಯಿ ನರಿಗಳಿಗೆ ಹಾಕಬೇಕಾಗುತ್ತದೆ ಎಚ್ಚರ. ಏ ಗೌಡ, ಹಂಚಕ್ಕೆ ತಿಳಿದ ಹೊಂತು ಹೋಗಿ ನಯ ವಂಚನೆಯಿಂದ ನಮ್ಮ ಆಸ್ತಿಯನ್ನು ಬಳಸಿಕೊಂಡು ಗೆದ್ದೆ ಎಂದು ಅನ್ಕೋಬೇಡ. ಯುದ್ಧ ಈಗ ಶುರುವಾಗಿದೆ. ಈ ರಣರಂಗದಲ್ಲಿ ನಿಮ್ಮೆಲ್ಲರನ್ನು ಸಂಹಾರ ಮಾಡುವುದೇ ನನ್ನ ಗುರಿ. ಗೌಡ್ರ, ನಿಮ್ಮ ಕಾಲಿಗೆ ಬೇದ ತಪ್ಪಾಯ್ತು ಅಂತಂತೇಳಿ ಕೇಳ್ಕೊರಿ, ಅಂದ್ರ ನಿಮ್ಮ ಜೀವನ ಉಳಿತೈತೆ. ಏನಂದ್ಲೇ ಶಕ್ತಿ, ಈ ನೀಚ ಗೌಡನ ಕಾಲಿಗೆ ಬಿದ್ದು ಈ ಶ್ರೀರಾಮ ಎಂಬ ಹೆಸರಿಗೆ ಕಳಂಕ ತರಬೇಕೆ? ಗುರಿ ಮುಟ್ಟುವ ತನಕ, ಈ ಗೌಡನ ಗೋರಿ ಕಟ್ಟುವ ತನಕ ಮನಸ್ಸಿಗೆ ಶಾಂತಿಲ್ಲ. ಅಣ್ಣ, ಈ ಪಾಪಿ ನನ್ನ ಬಾಳನ್ನೇ ಹಾಳು ಮಾಡಿದ್ದಾನೆ. ಇವನು ಮಾತ್ರ ಜೀವಂತ ಬಿಡ್ಬೇಡ, ಕೊಂದು ಬಿಡು ಅವನನ್ನ. ಲೇ ವಕ್ರತುಂಡ, ನನ್ನ ತಂಗಿ ಮೈ ಮುಟ್ಟುವಟ್ಟು ಸೊಕ್ಕು ಬಂದಿತ್ತೇನ್ಲೇ ಬದ್ಮಾಸ ನನ್ನ ಮಗನೇ. ನಾಯಿಯಲೇ ಗರುಡ ಗೌಡ, ಈ ಕರುನಾಡಲ್ಲಿ ಗರ್ಜಿಸುವ ಗಂಡ ಬೇರುಂಡ ಹುಲಿಯದನ ಈ ವಕ್ರತುಂಡ. ತಾಕತ್ತಿದ್ರೆ ತಡಿಯ ನೋಡೋಣ. ಏ ವಕ್ರತುಂಡ, ಈಜ ನಾ ಬರ್ದನ ಮಗನೇ, ನಮ್ಮ ಗೌರ ತಂಗಿನ ಎಳುವಟ್ಟೊಂದ ಬರೋದು ಸಕ್ಕಲೇ ನಿನಗ. ಲೇ ಗೌಡ, ನೋಡ್ದೇನೋ ಗೌಡ, ನಿಮ್ಮ ಮನೆಯ ಹೆಣ್ಣನ್ನು ಮುಟ್ಟಿದರೆ ನಿನಗೆ ಎಷ್ಟು ಸಿಟ್ಟು ಬಂತು, ಅದೇ ಪರರ ಹೆಣ್ಣು ಮುಟ್ಟಿದರೆ ಎಷ್ಟು ಕೋಪ ಬರಬಾರದು. ಸಸ್ಯ ತಿಂದೋನೇ ಸಸ್ಯಾಹಾರಿ, ಮಾಂಸ ತಿನ್ನುವವನು ಮಾಂಸಾಹಾರಿ, ಈ ಸಮಸ್ಯೆಗಳ ತಿಂದವನೇ ಸಂಸಾರಿ. ಆದರೆ ನಮ್ಮ ಕರ್ನಾಟಕವನ್ನು ಆಳುವವನೇ ರಾಕಿ ಬಾಯ್ ಎಸ್ ರಾಮಾಚಾರಿ. ಆಯಾಮ್ ವೇಳ ನೋಡ. ಲೇ ವಕ್ರತುಂಡ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಟ್ಟರೆ ಸರಿ, ಇಲ್ಲವಾದರೆ ಈ ನಿನ್ನ ಕೋಮಾಂಧವಾದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುವೆ. ಗೆಳೆಯ ಶ್ರೀರಾಮ, ನೋಡಿದೇನು ನಿಮ್ಮ ಮನೆತವನ್ನು ಸರ್ವನಾಶ ಮಾಡಲು ಬಂದ ಇವಳ ಪರವಾಗಿ ನಾನು ಮಾತನಾಡ್ತಿಲ್ಲ. ನನ್ನ ಮೇಲೆ ಇಷ್ಟ್ಯಾಕೋ ಕೋಪ ನಿನಗೆ ಗೆಳೆಯ? ಹೇ ವಕ್ರತುಂಡ, ಅವರವರ ಪಾಪ ಕರ್ಮ ಬುದ್ಧಿ ಅವರ ನೆತ್ತಿಯ ಮೇಲೆ ಇರುತ್ತದೆ. ಇವಳು ನನ್ನ ಅಣ್ಣನ ಹೆಂಡತಿ, ಇವಳು ನನ್ನ ತಮ್ಮನ ಹೆಂಡತಿ. ಇವರ ಜಾಗದಲ್ಲಿ ಬೇರೆ ಯಾವ ಹೆಣ್ಣಿದ್ದರೂ ಕಾಪಾಡೋದು ಈ ಶ್ರೀರಾಮನ ಸಂಸ್ಕೃತಿ. ನೋಡಿದೇನು ಗೌಡ, ನನ್ನ ಗೆಳೆಯ ಶ್ರೀರಾಮನ ಒಳ್ಳೆಯ ಮನಸ್ಸನ್ನು. ನೀನು ಅವರ ಮನೆತನಕ್ಕೆ ಎಷ್ಟೇ ಕೆಟ್ಟತನ ಮಾಡಿದರೂ ನನ್ನ ಗೆಳೆಯ ಅದನ್ನು ಬಿಟ್ಟು ಕೊಡಲಿಲ್ಲ. ಇದು ಕಣೋ ಶ್ರೀರಾಮನ ಒಳ್ಳೆಯತನ. ಇದನ್ನು ನೋಡಿ 4 ಜನ ಕಲಿಯಬೇಕು. ಹೌದು ಗೌಡ್ರಿ, ಇವರು ಹೇಳೋದು ಕರೆ ಐತೆ. ಇವ್ರ ಮಾತಿಗೆ ಸುಮ್ಮನೆ ತಪ್ಪಾಗೈತೆ ಅಂತ ಒಪ್ಕೊಂಡ್ಬಿಡ್ರಿ.
ಇಲ್ಲ ಅಂತಂದ್ರ ಅಡ್ಡ ಕಡ್ದ ಬಿಡ್ತಾರ ಅವ್ರ. ಬ್ಯಾಡ್ರಿ ಗೌಡ್ರ ಬ್ಯಾಡ, ಹೇಳೋ ಸ್ವಲ್ಪ ಕೇಳಿದ್ರೆ ತಿಳ್ಕೊರಿ. ನಾನು ರಾಜಕೀಯ ಜಾಕಿ, ರಣವಿಕ್ರಮನಂತೆ ಪರಾಕ್ರಮಿ. ಗೌಡ್ರಿ, ರಕ್ತ ಹರಿಸಿ ಚರಿತ್ರೆ ಸೃಷ್ಟಿ ಮಾಡ್ಬೇಕಾದ್ರೆ ಈ ಶ್ರೀರಾಮನಿಗೆ 5 ನಿಮಿಷ ಕೆಲಸ ನಿಮ್ಮನ್ನ ಮರ್ದನ ಮಾಡಕ್ಕೆ. ಇನ್ನು ಮ್ಯಾಗಾದ್ರ ನಿಮ್ಮ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಒಳ್ಳೆಯವರಾಗ್ರಿ. ನಾನು ಕರುನಾಡ ಕೋಟ್ಯಾಧಿಪತಿ, 10,000 ಹಳ್ಳಿಗೆ ಸರದಾರ. ದುಡ್ಡು ಹೊಂದಿದ್ದರೆ ಏನ್ ಬೇಕಾದ್ರೂ ಮಾಡುವ ಮೋಡಿಗಾರ. ಕರುನಾಡ ಚಕ್ರವರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಕೋಟಿ ಆಸ್ತಿಗೆ ಹೊಣೆ ನಿಂತರು, ಹೊಣೆಯ ಬರಕ್ಕೆ ಹೊಣೆ ಯಾರು ಗೌಡ? ಕಣ್ಮಣೆಯಾಗಿ ಹೋಯಿತು ಮಾಣಿಕ್ಯ. ಹೌದು ಗೌಡ್ರಿ, ಗೌಡ್ರ ಹೌದು ಗೌಡ್ರಿ. ಗೌಡ್ರಿ, ಆ ರಾಜ್ಕುಮಾರ್ ಅಂತ ರಾಜ್ಕುಮಾರ ಆದ್ರ ಇನ್ನು ನೀವ್ಯಾವ ಲೆಕ್ಕ? ಬ್ಯಾಡ್ ನಡ್ರಿಪ್ಪ, ಅವ್ರು ಹೇಳಿದ್ ಕೇಳ ಸ್ವಲ್ಪ ಸೋಮನಾಥ್ ಸೆಂಟಕ್ ಸರ್ರಿ. ಹೌದು ಗೌಡ್ರಿ, ಅವ್ರು ಯತ್ನ ಮಾಡಿದ ಜಾತ್ರೆ ಬಹಳ ಸುಬ್ನ ನಡೆದಿತ್ತು. ಯಾಕಂದ್ರೆ ಅವರಲ್ಲಿ ಒಳ್ಳೆತನ ಇತ್ತು, ಬಲಿ ಕೊಟ್ಟಿತ್ತು ಎಡೆಯಾಗಿ ಗೊತ್ತಾಗಿರ್ತಿರಲ್ಲ ಅಂತ ನೀತಿ ಒತ್ತ ನಮ್ಮ ಪೋಸ್ಟ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ರಂಗಗೌಡ್ರಿ, ನಾವು ಬಡವರು, ಗಂಜಿ ಕುಡಿದು ಬದುಕುವ ಮನುಷ್ಯರು. ನಮಗೆ ಸ್ವಾಭಿಮಾನವಿದೆ. ಅಣ್ಣ ಶ್ರೀರಾಮ, ನಾನು ಈ ಮಾಯದ ಹೆಣ್ಣಿನ ಬೆಣ್ಣೆತ್ತಿ ನನ್ನ ಹೊಲ ಆಸ್ತಿ ಮನೆಯೆಲ್ಲ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೆ. ಅಂತ ಸಮಯದಲ್ಲಿ ನಮ್ಮ ಹಿರಿಯ ಅಣ್ಣ ಬಂದು ನನ್ನನ್ನು ಕಾಪಾಡಿದಣ್ಣ, ಕಾಪಾಡಿದ. ತಪ್ಪಾದರೆ ನನ್ನನ್ನು ಕ್ಷಮಿಸಣ್ಣ ಶ್ರೀರಾಮ. ಶಿವಲಿಂಗ, ನಿಮ್ಮ ಮನೆತನಕ್ಕೆ ನಿಮ್ಮ ಕುಟುಂಬಕ್ಕೆ ಬಹಳ ಅನ್ಯಾಯ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡಪ್ಪ. ಹೌದಕ್ಕ, ನಮ್ಮ ಅಣ್ಣನ ಮಾತನ್ನು ಕೇಳಿ ಮಾಡಬಾರದು ಕಾರ್ಯ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ನೋಡಮ್ಮ, ಏನೇ ಆದ್ರೂ ನೀನ ಮನೆಗೆ ಬಂದ ಮಹಾಲಕ್ಷ್ಮಿ. ನೀನೇನ್ ಮಾಡಿದ್ರು ನನ್ನ ಮನಸ್ಸಿನಲ್ಲಿ ಏನು ಬೇಜಾರಿಲ್ಲ. ಎಲ್ಲರೂ ಇನ್ನು ಮುಂದೆ ನಗನಗತಾ ಒಟ್ಟಾಗಿ ಇರ್ಬೇಕೆಂಬುದೇ ನನ್ನ ಆಸೆ ಅಮ್ಮ. ಗಂಧದ ಗುಡಿಯಲ್ಲಿ ಗರ್ಜಿಸ ಹುಲಿ, ಅರ್ಥಾತ್ ಚಂಡ ಕಾಡ್ದ ಪುಂಡ ರೈತ, ಹತ್ತೂರ ಜೇಂಡ ಹಾರಿಸಿ ಆ ಮಾರುತೇಶ್ವರನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಮ್ಮನ್ನೆಲ್ಲರನ್ನ ಜೈವೇರಿ ಬಾರಿಸುವೆ. ಸಂತೋಷದಿಂದ ಬಂದುಗೂಡಿಸಿದ ಆ ಮಾರುತೇಶ್ವರನಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ. ನಿರುಪಮ ನಿರ್ಗುಣ ನಿತ್ಯ ನಿರಂಜನ, ನಿರುಪಮ ನಿರ್ಗುಣ ನಿತ್ಯ ನಿರಂಜನ. ಅನುಪಮ ಸಹನ ಮೂರುತಿಗೆ, ಅನುಪಮ ಸಹನ ಮೂರುತಿಗೆ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ.
ನಿರುಪಮ ನಿರ್ಗುಣ ನಿತ್ಯ ನಿರಂಜನ ನಿರುಪಮ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹನ ಮೂರ್ತಿಗೆ